गणेशाय धीमहि श्री गणेशाय धीमहि। ನಮ್ಮ ಮೈಸೂರಿಂದ ಹತ್ರ ನಮಗೆ ನಾನು ಒಂದು 2-3 ಸಲ ನೋಡಿದ್ದೀನಿ. ನಮ್ಮ ಮಡಿಕೇರಿ ಹೋಗೋ ರೂಟಲ್ಲಿ ಗೋಲ್ಡನ್ ಟೆಂಪಲ್ ಇದೆಯಲ್ಲ, ನನಗೆ ಶಿವಂದು ವಿಗ್ರಹ ಇಟ್ಟಿರೋದನ್ನ ನೋಡಿ ತುಂಬಾ ಖುಷಿ ಆಯಿತು. ನೋಡಿ ಈ ಬುದ್ಧ ಟೆಂಪಲಲ್ಲಿ ಶಿವಂದು ವಿಗ್ರಹ ಕೂಡ ಇದೆ. ಅದ್ರ ಮೇಲೆ ರ್ಯಾಬಿಟ್ ಇದೆ, ಜೊತೆಗೆ ಒಂದು ಬರ್ಡ್ ಕೂಡ ಇದೆ. ಆನೆ ಅದಕ್ಕೆಲ್ಲ ಹಣ್ಕೊಳ್ತಾ ಇರೋ ಥರ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ. ತಳ್ಳೋದಕ್ಕೆ ಆಗಲ್ಲ, ಸುಮ್ಮನೆ ನೋಡೋಕೆ ಈಗ ಅನಿಸುತ್ತೆ, ವೆಯ್ಟ್ ಇದೆ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ, ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ವೀಡಿಯೋಸ್ನ ನೀವು ಫ್ರೀ ಇದ್ದಾಗ ನೋಡ್ಬೋದು. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ನಾವಿವತ್ತು ಒಂದು ಯೂನಿಕ್ ಆದ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕೂಡ, ನೀವು ಕೂಡ ಅಲ್ಲೇ ನೋಡಿವ್ರಿ. ಬನ್ನಿ. ನನ್ನ ಮಗಳು ಕೂಡ ಕ್ಯೂಟಾಗಿ ರೆಡಿಯಾಗಿದ್ದಾಳೆ. ಬಾ ಚಿನ್ನು, ಇವನು ಇಲ್ಲಿ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಹೇಗಿದ್ದೀರಾ? ಹೇಗಿದೆ ನನ್ನ ಡ್ರೆಸ್ಸು? ಚೆನ್ನಾಗಿದೆ. ಅಲ್ಲ, ನಿನ್ನ ಡ್ರೆಸ್ ಹೇಗಿದೆ ಕೇಳು. ಚೆನ್ನಾಗಿದೆ. ಫ್ರೆಂಡ್ಸ್ ಕೇಳು. ಫ್ರೆಂಡ್ಸ್, ನನ್ನ ಡ್ರೆಸ್ ಎಲ್ಲ ಹೇಗಿದೆ ಏನು? ಫ್ರೆಂಡ್ಸ್, ನನ್ನ ಡ್ರೆಸ್ ಎಲ್ಲ ಹೆಂಗಿದೆ? ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ. ಓಕೆ, ಹೋಗೋಣ. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ನಾನು ಹಬ್ಬದ್ದು ಯಾವುದೇ ಥರ ಒಂದು ವಿಡಿಯೋ ಹಾಕಿರಲಿಲ್ಲ. ಯೂಟ್ಯೂಬಲ್ಲಿ ಆಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ನನ್ನ ಫ್ರೆಂಡ್ಸ್ ಕೇಳ್ತಿದ್ರು, ಯಾಕೆ ಹಬ್ಬದ್ದು ವಿಡಿಯೋನ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಮತ್ತು ಆಸ್ಟ್ರೇಲಿಯಾದಲ್ಲಿ ನೀನು ಹೇಗೆ ಹಬ್ಬ ಮಾಡಿದೆ ಅಂತ ಕೇಳ್ತಾ ಇದ್ರು. ನಾನು ಇಲ್ಲಿ ಯಾವುದೇ ಥರ ಲಕ್ಷ್ಮಿನ ಕೂರಿಸಿ ಹಬ್ಬ ಮಾಡಿರಲಿಲ್ಲ. ಜಸ್ಟ್ ಸಿಹಿ ತಿಂಡಿ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ದೆ ಅಷ್ಟೇ. ನಮ್ಮ ಫ್ರೆಂಡ್ ಮನೇಲಿ ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ರು. ನಾವು ಅಲ್ಲಿಗೆ ಹೋಗಿ ಹಬ್ಬನ ಆಚರಣೆ ಮಾಡಿದ್ವಿ. ನಾನು ಯಾಕೆ ಇಲ್ಲಿ ಹಬ್ಬ ಮಾಡಿಲ್ಲ ಅಂತ ಅಂದರೆ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಯಾವುದೇ ಥರ ಐಟಮ್ಸ್ನ ತಂದು ಇಟ್ಕೊಂಡಿಲ್ಲ. ನಾನು ಈ ಹಬ್ಬದ ಟೈಮಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಇಂಡಿಯಾದಲ್ಲೇ ಇರ್ತಿದ್ವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಬಟ್ ಈ ಸಲ ಹೋಗೋಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ಇಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಹಬ್ಬನ ಆಚರಣೆ ಮಾಡಿದ್ವಿ. ಹಾಗೆ ನಾನು ಆಸ್ಟ್ರೇಲಿಯಾದಲ್ಲಿ ಶಿವರಾತ್ರಿ ಹಬ್ಬ ಆಗಿರ್ಬೋದು, ಮತ್ತು ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ ಎಲ್ಲನೂ ಹೇಗೆ ಆಚರಣೆ ಮಾಡಿದೆ ಅನ್ನೋದನ್ನು ವಿಡಿಯೋನ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು. ಈಗ ನಾವು ಬಂದಿದ್ದೀವಿ. ಒಂದು ಮೈಸೂರಿಂದ ಬೆಂಗಳೂರಿಗೆ ಬಂದರೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಬಂದಿದ್ದೀವಿ. ಇವಾಗ ನಾನು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ. ಜಾಗ ಎಲ್ಲ ಸುತ್ತಮುತ್ತ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಹಸುಗಳು ಆಸ್ಟ್ರೇಲಿಯಾದಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು. ಹಾಗೆ ನಾವು ಈ ಥರ ಕಂಟ್ರಿ ಸೈಡ್ ಬಂದಾಗ ಅಷ್ಟೇ ನಮಗೆ ಈ ಥರ ಪ್ರಾಣಿಗಳನ್ನ ನೋಡೋದಕ್ಕೆ ಸಿಗುತ್ತೆ. ನನ್ನ ಮಗಳಿಗಂತೂ ಪ್ರಾಣಿಗಳಂದರೆ ತುಂಬ ಇಷ್ಟ. ಹಾಗಾಗಿ ನಾವು ಈ ಥರ ಔಟ್ಸೈಡ್ ಬಂದಾಗ ಎಲ್ಲಾದರೂ ಈ ಥರ ಪ್ರಾಣಿಗಳು ಸಿಕ್ಕಿದ್ರೆ ನಿಲ್ಲಿಸ್ಬಿಟ್ಟು ಅವಳಿಗೆ ಸ್ವಲ್ಪ ತೋರಿಸ್ತಾ ಇರ್ತೀವಿ. ನಮ್ಮೂರಲ್ಲಾದರೆ ರೋಡಲ್ಲೆಲ್ಲ ಕುದುರೆ ಅಥವಾ ಹಸು, ನಾಯಿ ಅದನ್ನೆಲ್ಲ ನೋಡ್ತಿರ್ತೀವಿ. ಇಲ್ಲಿ ಮನೆ ಹತ್ರ ಮನುಷ್ಯರುಗಳೇ ಔಟ್ಸೈಡ್ ಬರೋದು ಕಷ್ಟ, ಇನ್ನು ಪ್ರಾಣಿಗಳನ್ನಂತೂ ನೋಡೋದಕ್ಕೆ ಆಗಲ್ಲ. ನಾವು ಔಟ್ಸೈಡ್ ಎಲ್ಲಾದರೂ ಬಂದಾಗ ಈ ಥರ ಪ್ರಾಣಿಗಳನ್ನ ನೋಡಿದಾಗ ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಿಸಿ ನನ್ನ ಮಗಳಿಗೆ ತೋರಿಸಿ ಅವಳಿಗೊಂಥರ ಖುಷಿ ಅನಿಸುತ್ತೆ ಈ ಥರ ಪ್ರಾಣಿಗಳನ್ನೆಲ್ಲ ನೋಡಿದಾಗ. ಹಾಗಾಗಿ ಅವಳಿಗೆ ನಾವು ಎಲ್ಲೇ ನೋಡಿದ್ರೂ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಅವಳಿಗೆ ತೋರಿಸಿ ಅವಳು ಖುಷಿ ಆಯಿತು ಅಂತ ಹೇಳಿದ್ಮೇಲೆ ನಾವು ಹೋಗ್ತಾ ಇರ್ತೀವಿ. ಈಗ ನಾವು ಇಲ್ಲಿ ಜಾಗಕ್ಕೆ ಬಂದಿದ್ದೀವಿ. ಯಾವ ಜಾಗ ಅಂತ ಒಳಗಡೆ ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ. ನಾವು ಬಂದಿರೋಂಥ ಜಾಗ ಗ್ರೇಟ್ ಸ್ತೂಪ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ಸುತ್ತ ಫಾರೆಸ್ಟ್ ಮಧ್ಯ ದೇವಸ್ಥಾನ ಇದೆ.
ತುಂಬಾ ಚೆನ್ನಾಗಿದೆ. ನೋಡೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ನಮ್ಮ ಶಿವನ್ನ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ನೋಡಿ, ಬುದ್ಧನ ಟೆಂಪಲಲ್ಲೂ ಒಂದು ಶಿವಂದು ವಿಗ್ರಹ ಇಟ್ಟು ಅದಕ್ಕೆ ಹೂ ಇಟ್ಟು ಒಂದು ಕ್ಯಾಂಡಲ್ ಇಟ್ಟಿದ್ದಾರೆ ಮತ್ತು ಗಂಧದ ಕಡ್ಡಿ ಹಚ್ಚಿದ್ದಾರೆ. ಅದನ್ನು ನೋಡಿ ಏನೋ ಒಂಥರ ಖುಷಿ ಅನ್ನಿಸ್ತು. ಈಗ ನಾವು ಬಂದಿದ್ದೀವಿ ಗ್ರೇಟ್ ಸ್ತೂಪ ಅನ್ನೋ ಒಂದು ಜಾಗಕ್ಕೆ. ತುಂಬಾ ಚೆನ್ನಾಗಿದೆ ನೋಡಿ, ಮ್ಯಾಪ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸುತ್ತಮುತ್ತ ಎಲ್ಲ ಜಾಗ ಹೇಗಿದೆ ಅಂತ ನೋಡೋಕ್ಕೆ. ಹಾಗೆ ಅಲ್ಲಿ ನನಗೆ ಶಿವಂದು ವಿಗ್ರಹ ಇಟ್ಟಿರೋದನ್ನ ನೋಡಿ ತುಂಬಾ ಖುಷಿಯಾಯಿತು. ನೋಡಿ, ಈ ಬುದ್ಧ ಟೆಂಪಲಲ್ಲಿ ಶಿವಂದು ವಿಗ್ರಹ ಕೂಡ ಇದೆ. ಬನ್ನಿ, ಇಲ್ಲಿ ಸುತ್ತಮುತ್ತ ಎಲ್ಲ ಜಾಗ ಅಂತೂ ಸಖತ್ತಾಗಿದೆ. ನೋಡ್ಕೊಂಡು ಬರೋಣ ಒಳಗಡೆ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. बालचन्द्राय श्रीगणेशाय धीमहि श्रीगणेशाय धीमहि. ಶಿವನ ವಿಗ್ರಹ ಅಷ್ಟೇ ಅಲ್ಲ, ಇಲ್ಲಿ ಚಿಕ್ಕದಾಗಿ ಒಂದು ಗಣೇಶನ ದೇವಸ್ಥಾನ ಕೂಡ ಮಾಡಿದ್ದಾರೆ. ಎಂಟ್ರೆನ್ಸ್ ಹೋಗ್ತಾ ಇದ್ದಂಗೆ ನನಗೆ ಅಲ್ಲಿ ಗಣೇಶಂದು ದೇವಸ್ಥಾನ ನೋಡಿ ಮತ್ತು ಆ ಗಂಟೆ ಸದ್ದೆಲ್ಲ ಕೇಳಿ ಏನೋ ಒಂಥರ ಖುಷಿ ಅನಿಸ್ತಾ ಇತ್ತು. ಇಲ್ಲಿ ಒಂದು ಸ್ಟ್ಯಾಚ್ಯೂನ ನಿಲ್ಲಿಸಿ ಬುದ್ಧದು ಅಲ್ಲಿ ಒಂದು ಫೌಂಟೇನ್ ಥರ ಕೂಡ ಮಾಡಿದ್ದಾರೆ. ಆನೆ ಅಂದರೆ ತುಂಬಾ ಇಷ್ಟ, ಅವಳ ಫೇವ್ರೇಟ್ ಇದು. ಇಲ್ಲಿ ಮುಟ್ಟಕ್ಕೆ ಅಂತ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಆನೆ ಮೇಲೆ ಮಂಕಿ ಇದೆ, ಅದ್ರ ಮೇಲೆ ರ್ಯಾಬಿಟ್ ಇದೆ, ಜೊತೆಗೆ ಒಂದು ಬರ್ಡ್ ಕೂಡ ಇದೆ. ಆನೆ ಅದಕ್ಕೆಲ್ಲ ಹಣ್ಣು ಕೊಡ್ತಾ ಇರೋ ಥರ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆಯಾ ಚಿನ್ನು? ಚೆನ್ನಾಗಿದೆ. ಇಷ್ಟ ಆಯ್ತಾ ನಿನಗೆ ಆನೆ ನೋಡಿ? ಮತ್ತೆ ಆನೆನ ಮುಟ್ಟೇ ಇಲ್ಲ ನೀನು? ಮಗಳಿಗೆ ಅವ್ರ ಪಪ್ಪ ಅವಳದು ಫೇವ್ರೇಟ್ ಅಲ್ವಾ ಆನೆ ಅಂದರೆ, ಅದಕ್ಕೆ ಫೋಟೋ ತೆಗಿತಾ ಇದ್ದಾರೆ. ಹಾಗೆ ನಾವು ತಿನ್ನೋದ್ರಲ್ಲಿ ಒಬ್ರಿಗೆ ಹಂಚ್ಕೊಂಡು ತಿನ್ನೋದ್ರಲ್ಲಿ ಆಗ ಖುಷಿನೇ ಬೇರೆ ಅಲ್ವಾ. ಹಾಗೆ ಈ ಆನೆನ ನೋಡಿದಾಗ ನಮಗೆ ಆ ಥರ ಫೀಲ್ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನೀವು ಒಂದು ಕಾಮೆಂಟ್ ಮಾಡಿದ್ರೆ ನಮಗೂ ಕೂಡ ಓ ಹೀಗಿತ್ತು ಅಂತ ಒಂದು ಫೀಲ್ ಆಗುತ್ತೆ. ಇಲ್ಲಿ ಸುತ್ತಮುತ್ತ ಎಲ್ಲನೂ ನೈಟ್ ಟೈಮ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಇಲ್ಲಿ ಎಲ್ಲ ಗಿಡದ ಮೇಲೂ ಲೈಟಿಂಗ್ಸ್ನ ನೋಡಿ ವಯರ್ ಲೈಟಿಂಗ್ಸ್ ಎಲ್ಲ ವಯರ್ನ ಹಾಕಿದ್ದಾರೆ. ನೈಟ್ ಟೈಮ್ ಅಂತೂ ಲೈಟ್ ಹಾಕಿರ್ತಾರಂತೆ, ತುಂಬಾ ಚೆನ್ನಾಗಿರುತ್ತೆ. ಫುಲ್ ಎಲ್ಲ ಕಡೆನೂ ಹಾಕಿದ್ದಾರೆ ವಯರ್. ನೈಟ್ ಟೈಮ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ಅಷ್ಟು ದೂರದಿಂದ ಬಂದು ನೋಡೋದಕ್ಕಾಗಲ್ಲ. ಇಲ್ಲಿ ಸುತ್ತಮುತ್ತ ಹತ್ತಿರದಲ್ಲಿ ಇದ್ದವರು ಮತ್ತು ಇಲ್ಲೇ ಎಲ್ಲಾದರೂ ಸ್ಟೇ ಆಗಿರ್ತಾರಲ್ಲ ಅಂಥವ್ರು ಬಂದು ನೋಡ್ಬೋದು. ನನ್ನ ಮಗಳು ಅನಿಮಲ್ಸ್ನ ನೋಡ್ಕೊಂಡು ಬರ್ತಾ ಇದ್ದಾಳೆ. ಹಾಗೆ ಈ ದೇವಸ್ಥಾನ ಅಂತೂ ತುಂಬ ದೊಡ್ಡ ಜಾಗದಲ್ಲೇ ಕಟ್ಟಿದ್ದಾರೆ. ತುಂಬಾ ದೊಡ್ಡದಾಗಿದೆ ದೇವಸ್ಥಾನ ಹೊರಗಡೆಯಿಂದ ನೋಡೋದಕ್ಕೆ. ಮತ್ತು ಈ ಥರ ಏನು ಬೆಲ್ದು ಸೌಂಡ್ ಥರ ಹಾಕಿದ್ದಾರೆ, ಅದಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ದೇವಸ್ಥಾನ ಸುತ್ತಲೂ ಹಾಕಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ತುಂಬ ವೆಯ್ಟ್ ಇದೆ ಅಪ್ಪ, ತಳ್ಳೋದಕ್ಕೆ ಆಗಲ್ಲ. ಸುಮ್ಮನೆ ನೋಡೋಕೆ ಅನಿಸುತ್ತೆ, ವೆಯ್ಟ್ ಇದೆ. ಹಾಗೆ ಈ ಜಾಗನ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನೋಡಿದ್ದೆ. ನಾವು ಒಂದು ಸಲ ಈ ಜಾಗಕ್ಕೆ ಹೋಗೋಣ ಅಂತ ಅನಿಸ್ತು. ಹೇಗಿದೆ ಈ ಬುದ್ಧಂದು ಟೆಂಪಲ್ಲು ನೋಡ್ಕೊಂಡು ಬರೋಣ ಅಂತ ಅನಿಸ್ತಿತ್ತು. ಹಾಗಾಗಿ ಈ ವೀಕೆಂಡಲ್ಲಿ ಬಿಸಿಲು ಕೂಡ ಚೆನ್ನಾಗಿತ್ತಲ್ವ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದೀವಿ. ಒಳಗಡೆ ಎಲ್ಲನೂ ತುಂಬ ವಿಶಾಲವಾಗಿ ಏನೋ ಸೈಲೆಂಟಾಗಿರೋ ಥರ ಅನಿಸ್ತಿತ್ತು. ಬಟ್ ಇಲ್ಲಿ ಏನಪ್ಪ ಅಂತ ಅಂದರೆ ದೀಪ ಯಾವುದೇ ದೇವ್ರ ಹತ್ರನೂ ಒಂದು ದೀಪ ಹಚ್ಚಿರಲಿಲ್ಲ. ಎಲ್ಲ ಈ ಪ್ಲಾಸ್ಟಿಕ್ದು ಕ್ಯಾಂಡಲ್ ಟೈಪ್ ಬರುತ್ತೆ ನೋಡಿ, ಆ ಥರ ಹಚ್ಚಿದ್ರು. ಮತ್ತು ಎಲ್ಲ ಪ್ಲಾಸ್ಟಿಕ್ದು ಫ್ಲವರ್ಗಳನ್ನ ಇಲ್ಲಿ ಇಟ್ಟಿದ್ರು. ಮತ್ತು ಒಳಗಡೆ ಹೋಗ್ತಾ ಇದ್ದಂಗೆ ಫುಲ್ಲು ಗಮ್ ಅಂತ ಸ್ಮೆಲ್ ಬರ್ತಿತ್ತು, ಅಗರಬತ್ತಿ ಸ್ಮೆಲ್ಲು.
ಅದೊಂದನ್ನು ಮಾತ್ರ ತುಂಬ ಜನ ಎಲ್ಲ ತಂದು ಹಣಿಸಿದ್ರು ಅಷ್ಟೇ. ದೇವರ ಮುಂದೆ ಯಾರಿಗೂ ಬಿಡ್ತಿರ್ಲಿಲ್ಲ. ಅಲ್ಲಿ ದೇವ್ರ ಹತ್ರ ಒಂದು ಜಾಗ ಮಾಡಿ ಅಲ್ಲಿ ಅಗರಬತ್ತಿಗಳನ್ನೆಲ್ಲ ಹಚ್ಚಿದ್ರು. ಒಳಗಡೆ ಹೋಗ್ತಾ ಇದ್ದಂಗೆ ತುಂಬಾ ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ ಅಂತ ಅನಿಸ್ತಿತ್ತು. ಹಾಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಪ್ಲಾಸ್ಟಿಕ್ ಹೂವಲ್ಲಿ ಅಲಂಕಾರ ಮಾಡಿ ಮತ್ತು ಕ್ಯಾಂಡಲ್ಸ್ನೆಲ್ಲ ಹಚ್ಚಿಟ್ಟಿದ್ದಾರೆ. ಕೆಲವೊಂದು ದೇವ್ರದ್ದು ವಿಗ್ರಹನ ನಾನು ನೋಡ್ತಾ ಇರ್ಬೋದು, ಫುಲ್ಲು ಕೋಪದಲ್ಲಿರೋ ಥರನೇ ಇತ್ತು. ಒಂದೆರಡು ಮಾತ್ರ ಕಣ್ಮುಚ್ಚಿ ಬುದ್ಧ ಒಂದು ನೋಡಿದೆ, ಬಟ್ ಇದೆಲ್ಲ ಯಾವ ದೇವರು ಅಂತ ನನಗೆ ಗೊತ್ತಿಲ್ಲ. ಬಟ್ ತುಂಬ ಕೋಪದಲ್ಲಿರೋ ಥರ ಇತ್ತು. ಹತ್ರದಲ್ಲಿ ಹೋಗಿ ನಾನು ಯಾವುದೂ ವಿಡಿಯೋ ಮಾಡಿರಲಿಲ್ಲ. ಈ ಟೆಂಪಲ್ನ ನೋಡಿದ್ಮೇಲೆ ನನಗೆ ಹೇಗನ್ನಿಸ್ತು ಗೊತ್ತಾ, ನಮ್ಮ ಮೈಸೂರಿಂದ ಹತ್ರ ನಮಗೆ, ನಾನು ಒಂದು 2-3 ಸಲ ನೋಡಿದ್ದೀನಿ. ನಮ್ಮ ಮಡಿಕೇರಿ ಹೋಗೋ ರೂಟಲ್ಲಿ ಗೋಲ್ಡನ್ ಟೆಂಪಲ್ ಇದೆಯಲ್ಲ, ಹೆಚ್ಚು ಕಮ್ಮಿ ಹಾಗೆ ಇತ್ತು ಒಳಗಡೆ ಎಲ್ಲ ನೋಡಿದಾಗ. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ವಿ. ನನಗೆ ಆ ಜಾಗ ನೋಡಿದಾಗ ತಕ್ಷಣಕ್ಕೆ ನೆನಪಾಗಿದ್ದು ಗೋಲ್ಡನ್ ಟೆಂಪಲ್. ಸೇಮ್ ಒಳಗಡೆ ಎಲ್ಲ ಹಾಗೆ ಇತ್ತು. ಗೋಲ್ಡನ್ ಟೆಂಪಲ್ ಒಂದು ಸ್ವಲ್ಪ ದೊಡ್ಡದಾಗಿದೆ, ಬಟ್ ಇದು ಔಟ್ಸೈಡಿಂದ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ, ಒಳಗಡೆ ಒಂದು ಸ್ವಲ್ಪ ಚಿಕ್ಕದಾಗಿದೆ. ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು? ಗೋಲ್ಡನ್ ಟೆಂಪಲ್ ನೋಡಿದಾಗೆ ಅನಿಸ್ತಾ ಇಲ್ವಾ? ಕಾಮೆಂಟ್ ಮಾಡಿ, ಯಾರ್ಯಾರು ಗೋಲ್ಡನ್ ಟೆಂಪಲ್ ನೋಡಿದ್ದೀರಾ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಇನ್ನೂ ಸುತ್ತಮುತ್ತ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೋಡಿ. ಒಂಥರ ಚೆನ್ನಾಗಿದೆ ವಾತಾವರಣ. ಸ್ವಲ್ಪ ಬಿಸಿಲು, ಅಲ್ಲಲ್ಲಿ ಸ್ವಲ್ಪ ಮೋಡ, ಮತ್ತು ತಣ್ಣಗೆ ಗಾಳಿ ಬರ್ತಾ ಇದೆ. ಮತ್ತು ಜಾಗನೂ ಕೂಡ ಒಂಥರ ಕಾಮ್ ಆಗಿದೆ ಅಲ್ವಾ, ಚೆನ್ನಾಗಿದೆ. ಬರುತ್ತೆ. ನಡಿ ಮತ್ತೆ ತೋರಿಸು ನನಗೆ. ಎಳಿಬೇಕು. ಹಾಗೆ ನಾವು ದೇವಸ್ಥಾನ ಎಲ್ಲ ಸುತ್ತಾಡಿದ ಮೇಲೆ ಹೊಟ್ಟೆ ಹಶ್ವಾಗ್ತಾ ಇತ್ತು. ನಾನು ಲಂಚ್ಗೆ ಅಂತ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ, ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದಿದ್ವಿ. ಇರ್ಬೇಕಿತ್ತು. ನಾವು ಇಲ್ಲ ಮನೇಲಿ ನಾವು ಹಬ್ಬ ಮಾಡ್ಬೇಕಲ್ಲ, ಬೆಳಗ್ಗೆ ಪೂಜೆ ಮಾಡ್ಬಿಟ್ಟು ಬಂದ್ಬಿಟ್ಟು ಹಾಗೆ ನಾನು ಆಲ್ಮೋಸ್ಟ್ ಯಾವಾಗಾದರೂ ಔಟ್ಸೈಡ್ ಬಂದರೆ ಲಂಚ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು ಎಲ್ಲ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತೀನಿ. ಬಟ್ ಇವತ್ತು ಏನೂ ತೊಗೊಂಡು ಬಂದಿರಲಿಲ್ಲ. ಹಾಗಾಗಿ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ನಾವು ಬಂದಿರೋಂಥ ಈಗ ಒಂದು ಟೌನ್ ಇದು, ಬೆಂಡಿಗೋ ಅಂತ ಹೇಳಿ ಒಂದು ಜಾಗದಲ್ಲಿ ಆ ದೇವಸ್ಥಾನ ಇರೋದು. ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು. ಅಲ್ಲಿಂದ ಬಂದು ಈ ಟೌನಲ್ಲಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು. ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಇವತ್ತೊಂದು ಸ್ವಲ್ಪ ಟೆಂಪ್ರೇಚರ್ ಕೂಡ ಚೆನ್ನಾಗಿತ್ತು ಅಂತೇಳಿ ಅವಳಿಗೊಂದು ಐಸ್ ಕ್ರೀಮ್ನ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ನಾವಿನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ. ಈಗ ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಬಂದು ಇಲ್ಲಿ ಕೂತಿದ್ದೀವಿ. ಸಿಕ್ಕಾಬಟ್ಟೆ ಗಾಳಿ ಇತ್ತು. ನನ್ನ ಮಕ್ಕಳು ನೋಡಿ, ಅಪ್ಪ ಮಕ್ಕಳು. ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಹೆಚ್ಚು ಕಮ್ಮಿ ಗೋಲ್ಡನ್ ಟೆಂಪಲ್ ನೋಡೋ ಥರ ಆಯಿತು. ಹಾಗೆ ಶಿವನ ದರ್ಶನನೂ ಮಾಡಿದ್ವಿ. ಗಣಪತಿ ಟೆಂಪಲ್ ಕೂಡ ಇತ್ತು ಚಿಕ್ಕದಾಗಿ. ಇದನ್ನೆಲ್ಲ ನೋಡಿಕೊಂಡು ಮತ್ತು ಒಳಗಡೆ ಬುದ್ಧ ಟೆಂಪಲ್ನು ನೋಡಿಕೊಂಡು ಇವತ್ತು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಬಾಯ್. ಕಲ್ಲು ಶಾರ್ಪ್ ಆಗಿದೆ ಚಿನ್ನು.